ನಮಸ್ಕಾರ ವೀಕ್ಷಕರೇ, ಸಿಯೋಗ ಆಸ್ಪತ್ರೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ನಾವು ಡಯಾಬಿಟೀಸ್ ಮೆಲೈಟಸ್ ಸಕ್ಕರೆ ಕಾಯಿಲೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಸರಣಿ ಕಾರ್ಯಕ್ರಮವನ್ನು ನಾನು ಸಿಯೋಗ ಆಸ್ಪತ್ರೆಯ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಇಡೀ ವಿಶ್ವಕ್ಕೆ ಗೊತ್ತಿರುವ ಹಾಗೆ ಸಕ್ಕರೆ ಕಾಯಿಲೆ ಬಹಳ ವ್ಯಾಪಕವಾಗಿ ಎಲ್ಲ ದೇಶಗಳಲ್ಲೂ, ಎಲ್ಲ ವರ್ಗಗಳಲ್ಲೂ, ಎಲ್ಲ ವಯಸ್ಸಿನವರಲ್ಲೂ ಮತ್ತು ಎಲ್ಲ ಸ್ತ್ರೀ ಪುರುಷರೆಲ್ಲರೂ ಕೂಡ ಬಹಳ ವ್ಯಾಪಕವಾಗಿ ಕಾಣಿಸ್ಕೊಳ್ತಾ ಇದೆ. ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 10 ಲಕ್ಷ ಮಂದಿ ಈ ಕಾಯಿಲೆಯಿಂದ ಅಕಾಲಿಕವಾಗಿ ಸಾವಿಗೀಡಾಗ್ತಾ ಇದ್ದಾರೆ. ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಈ ಕಾಯಿಲೆಯ ಬಗ್ಗೆ ಸಾಮಾನ್ಯ ಮನುಷ್ಯರಿಗೆ ಮತ್ತು ಈ ಕಾಯಿಲೆಯಿಂದ ನರಳ್ತಾ ಇರತಕ್ಕಂಥವರಿಗೆ ಅರಿವಿಲ್ಲದೆ ಇರತಕ್ಕಂಥದ್ದು. ಈ ಕಾಯಿಲೆ ನಿಜವಾಗಿಯೂ ಹಾಗೆ ಹೇಳಬೇಕಾದ್ರೆ ಭಾಳ ದೇಹ ಸ್ನೇಹಿ ಕಾಯಿಲೆ. ಈಸ್ ಎ ವೆರಿ ಗುಡ್ ಫ್ರೆಂಡ್. ಈ ಸ್ನೇಹಿತನನ್ನು ನೀವು ಭಾಳ ಚೆನ್ನಾಗಿ ಆರೈಕೆ ಮಾಡಿ ಅವನನ್ನು ಪ್ರೀತಿಯಿಂದ ಗೌರವಿಸಿ ಅವನನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಈ ಸ್ನೇಹಿತನಿಂದ ದೇಹಕ್ಕೆ ಯಾವ ತೊಂದರೆಯೂ ಇರೋದಿಲ್ಲ. ಆದರೆ ಇವನನ್ನು ಉದಾಸೀನ ಮಾಡಿದರೆ ಈ ಸ್ನೇಹದಿಂದ ದೇಹಕ್ಕೆ ಗಂಭೀರ ಪ್ರಮಾಣದ ಹಾನಿ ಉಂಟಾಗ್ತದೆ. ಅದಕ್ಕೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಇದು ದೇಹ ಸ್ನೇಹಿ ಕಾಯಿಲೆ. ಸೊ ಹಾಗಾಗಿ ಈ ಕಾಯಿಲೆ ಏತಕ್ಕೆ ಬರುತ್ತೆ, ಕಾರಣ ಏನು, ಇದನ್ನು ಚಿಕಿತ್ಸಾ ವಿಧಾನಗಳೇನು, ಮತ್ತು ಇದನ್ನು ತಡೆಗಟ್ಟೋದು ಹೇಗೆ, ಇವೆಲ್ಲವುಗಳ ಬಗ್ಗೆ ನಾನು ಒಂದು ಸರಣಿ ಉಪನ್ಯಾಸವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಒಂದು 3-4 ಸರಣಿಯಲ್ಲಿ ನಾವು ಈ ಕಾಯಿಲೆಯನ್ನು ತಮಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈ ಕಾಯಿಲೆ ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು, ಇದು ಪೂರ್ಣ ವಾಸಿಯಾಗದೇ ಇರತಕ್ಕಂಥ ಕಾಯಿಲೆ. ಯಾರೇ ಹೇಳಲಿ, ಕೆಲವರು ನಿಮಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಾರೆ. ನಾವು ಈ ಕಾಯಿಲೆಯನ್ನು ವಾಸಿ ಮಾಡಿಬಿಡ್ತೇವೆ, ನೀವು ಬೇಕಾದರೆ ಏನು ಬೇಕಾದ್ರೂ ಕೂಡ ಲಾಡುಗಳನ್ನು ತಿನ್ಬೋದು, ಈ ರೀತಿ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡಿ ಅವರ ವ್ಯವಹಾರವನ್ನು ಕುದಿಸ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ಪ್ರಾಪಂಚಿಕ ಮಟ್ಟದಲ್ಲಿ ಈ ಕಾಯಿಲೆಯನ್ನು ಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಯಾವ ವಿಧವಾದಂಥ ಚಿಕಿತ್ಸೆಗಳು, ಔಷಧಿಗಳು ನಮ್ಮಲ್ಲಿ ಲಭ್ಯ ಇಲ್ಲ. ಆದರೆ ಈ ಕಾಯಿಲೆಯನ್ನು ಸಮರ್ಥವಾಗಿ ನಾವು ನಿಯಂತ್ರಣ ಮಾಡ್ಕೊಳ್ಬೋದು. ಈ ಕಾಯಿಲೆಯನ್ನು ಸಮರ್ಥವಾಗಿ ನಿಯಂತ್ರಣ ಮಾಡಿಕೊಂಡು ನಮ್ಮ ಸೃಷ್ಟಿಕರ್ತ ನಮಗೆ ಏನು ಜೀವಾವಧಿಯನ್ನು ಕೊಟ್ಟಿದ್ದಾನೋ ಆ ಜೀವಾವಧಿ ಪೂರ್ಣ ನಾವು ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ಉದ್ದೇಶವನ್ನು ಇಟ್ಕೊಂಡು ನಾನು ನಿಮಗೆ ಈ ಕಾಯಿಲೆಯ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೇನೆ. ಸಕ್ಕರೆ ಕಾಯಿಲೆ ಇವತ್ತಿನ ಸರಣಿಯಲ್ಲಿ ಸಕ್ಕರೆ ಕಾಯಿಲೆ ಅಂದ್ರೇನು, ಇದು ಏತಕ್ಕೆ ಬರುತ್ತೆ ಅನ್ನೋದನ್ನು ವಿವರವನ್ನು ತಿಳ್ಕೊಳ್ಬೇಕು. ಯಾವುದೇ ಕಾಯಿಲೆ ಆಗಲಿ ಇದು ದೇಹವನ್ನು ಬಿಟ್ಟು ಹೋಗಲ್ವೋ ಆ ಕಾಯಿಲೆ ಬಗ್ಗೆ ಚೆನ್ನಾಗಿ ರೋಗಿಗೆ ಅರಿವಿದ್ದಲ್ಲಿ ಮಾತ್ರ ಅವನು ಚಿಕಿತ್ಸೆಗೆ ಸ್ಪಂದಿಸಬಲ್ಲ. ವೈದ್ಯರು ಕೊಡ್ತಕ್ಕಂಥ ಒಂದು ಔಷಧಗಳಿಗೆ, ಮಾರ್ಗದರ್ಶನಕ್ಕೆ ಅವನು ಸ್ಪಂದಿಸಬಲ್ಲ. ಕಾಯಿಲೆ ಬಗ್ಗೆ ತಿಳ್ಕೊಳ್ಳದೆ ಹೋದರೆ ನಾವೇನೇ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಅದನ್ನು ತಾವು ಸರಿಯಾಗಿ ಪಾಲಿಸ್ದೇ ಬಹಳ ಅನಾಹುತಗಳು ಆಗ್ತಕ್ಕಂಥ ಇದೆ. ಹಾಗೆ ಸಕ್ಕರೆ ಕಾಯಿಲೆ ಅಂದ್ರೇನು? ಸಕ್ಕರೆ ಕಾಯಿಲೆ ಅಂತಂತಂದರೆ ಈ ಕಾಯಿಲೆಯಲ್ಲಿ ಬಹಳ ಮುಖ್ಯವಾಗಿ ದೇಹದಲ್ಲಿ, ಅದರ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗುತ್ತೆ. ಗ್ಲೂಕೋಸ್ ಅಂಶ ರಕ್ತದಲ್ಲಿ ಹೈಪರ್ಗ್ಲೈಸೀಮಿಯಾ ಅಂದರೆ ರಕ್ತ ಗ್ಲೂಕೋಸ್ ಏರಿಕೆ ಉಂಟಾಗುತ್ತೆ. ಸೊ ಗ್ಲೂಕೋಸ್ ಅಂದ್ರೇನು, ಯಾಕೆ ಹೀಗಾಗುತ್ತೆ, ಗ್ಲೂಕೋಸಿನ ಅವಶ್ಯಕತೆ ಏನು, ಈ ಎಲ್ಲವುಗಳ ಬಗ್ಗೆ ಅದನ್ನು ನಾವು ತಾಂತ್ರಿಕ ಪದದಲ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಅಂದರೆ ಗ್ಲೂಕೋಸಿನ ಚಯಾಪಚಯ ಕ್ರಿಯೆ, ಆ ಗ್ಲೂಕೋಸ್ ಹೇಗೆ ಉತ್ಪತ್ತಿ ಆಗುತ್ತೆ, ದೇಹದಲ್ಲಿ ಹೇಗೆ ಅದು ವಿಸರ್ಜನೆ ಆಗುತ್ತೆ,
ಹೇಗೆ ಬೇರೆ ಬೇರೆ ರೂಪಗಳನ್ನು ತಾಳುತ್ತೆ ಅನ್ನೋದನ್ನು ತಾವು ಬಹಳ ವಿವರವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದು ಗ್ಲೂಕೋಸಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಸಕ್ಕರೆ ಕಾಯಿಲೆ. ಸೊ ಹಾಗಾಗಿ ಗ್ಲೂಕೋಸ್ ಅಂತಂದ್ರೇನು? ಮನುಷ್ಯನಿಗೆ ಆಹಾರ ಬಹಳ ಮುಖ್ಯ. ಮನುಷ್ಯನ ದೇಹ ಒಂದು ಜೈವಿಕ ಯಂತ್ರ. ಈ ಯಂತ್ರಕ್ಕೆ ದಿನ ನಡಿಲಿಕ್ಕೆ ನಾವು ಹೇಗೆ ಯಂತ್ರಗಳಿಗೆ ನಾವು ಪೆಟ್ರೋಲನ್ನು ಹೇಗೆ ಹಾಕ್ತೇವೋ ಹಾಗೆ ಶಕ್ತಿಗಾಗಿ, ಈ ದೇಹಕ್ಕೆ ಶಕ್ತಿಗಾಗಿ ಗ್ಲೂಕೋಸ್ ಅತ್ಯವಶ್ಯಕ. ಈ ಗ್ಲೂಕೋಸ್ ಎಲ್ಲಿಂದ ಬರುತ್ತೆ ಅಂತಂದರೆ, ನಾವು ಸೇವಿಸ್ತಕ್ಕಂಥ ಆಹಾರದ ಮೂಲಕ, ಆಹಾರದಲ್ಲಿ ಬೇಕಾದಷ್ಟು ವಿಧಗಳಿದ್ದಾವೆ. ಅದನ್ನು ನಾನು ಆಹಾರದ ಅಂಕಣದಲ್ಲಿ ಅದನ್ನು ಹೇಳುವಾಗ ನಾನು ಸಂಪೂರ್ಣವಾಗಿ ಹೇಳ್ತೇನೆ. ಆದರೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಂತಂದಿದ್ದಾವೆ. ಈ ಕಾರ್ಬೋಹೈಡ್ರೇಟ್ಗಳು ಅಂತಂತಂದರೆ ಸಕ್ಕರೆದಾಯಕ ಆಹಾರ ಪದಾರ್ಥಗಳು. ಅಕ್ಕಿ, ಗೋಧಿ, ರಾಗಿ, ಸಿಹಿ ತಿಂಡಿಗಳು, ನವಣೆ, ಇವೆಲ್ಲವೂ ಕೂಡ, ಗೋಧಿ, ಇವೆಲ್ಲವೂ ಕೂಡ ಸಕ್ಕರೆದಾಯಕ ಆಹಾರ ಪದಾರ್ಥಗಳು ಅಥವಾ ಕಾರ್ಬೋಹೈಡ್ರೇಟ್ಗಳು ಅಂತ ನಾವು ಕರಿತೇವೆ. ಅವುಗಳನ್ನು ನಾವು ಆಹಾರವನ್ನು ಸೇವಿಸಿದಾಗ ಇವು ಜೀರ್ಣಾಂಗದಲ್ಲಿ ಅಲ್ಟಿಮೇಟಾಗಿ ಕೊನೆಯಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಈ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗಿ, ಈ ಪರಿವರ್ತನೆಯಾಗಿದಂಥ ಗ್ಲೂಕೋಸು ಜೀರ್ಣಾಂಗದಿಂದ ಕರಳಿನಿಂದ ಸಣ್ಣ ಕರಳಿನಿಂದ ಅದು ರಕ್ತಕ್ಕೆ ಹೀರಿಕೆ ಆಗುತ್ತೆ. ರಕ್ತಕ್ಕೆ ಹೀರಿಕೆಯಾಗಿ ಅದು ಲಿವರ್ಗೆ ಬರ್ತದೆ. ಲಿವರ್ಗೆ ಬಂದ ನಂತರ ಆ ಲಿವರ್ನಲ್ಲಿ ಬಹಳ ಮುಖ್ಯ, ಮನುಷ್ಯನ ದೇಹದಲ್ಲಿ ಲಿವರ್ ಬಹಳ ಪ್ರಮುಖವಾದಂಥ ಅಂಗ. ಇದು ಒಂದು ರಾಸಾಯನಿಕ ಕಾರ್ಖಾನೆ ಇದ್ದಂತೆ. ದೇಹಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ರಾಸಾಯನಿಕ ವಸ್ತುಗಳು ಉತ್ಪತ್ತಿ ಆಗೋದು ಇಲ್ಲೇ, ವಿಷಮ ವಸ್ತುಗಳು ನಿಷ್ಕ್ರಿಯ ಆಗೋದು ಇಲ್ಲೇ. ಅದು ಈಲಿಗೆ ಬರುತ್ತೆ. ಈಲಿನಲ್ಲಿ ಬಹಳ ಪ್ರಮುಖವಾಗಿ 2 ಘಟ್ಟಗಳು ಗ್ಲೂಕೋಸ್ಗೆ ಸಂಬಂಧಪಟ್ಟಂತೆ ಆಗ್ತವೆ. ನಾವು ದಿನನಿತ್ಯಕ್ಕೆ ಅಗತ್ಯವಾದಂಥ ಗ್ಲೂಕೋಸನ್ನ ಪ್ರಮಾಣವನ್ನು ನಾವು ಸೇವಿಸಿದರೆ ಅದು ಉಪಯುಕ್ತವಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚು ಗ್ಲೂಕೋಸನ್ನು ಏನಾದರೂ ನಾವು ಆಹಾರದಲ್ಲಿ ಸೇವಿಸಿದರೆ ಇದು ಈಲಿಯಲ್ಲಿ ಗ್ಲೈಕೋಜನ್ ರೂಪದಲ್ಲಿ ಶೇಖರಣೆ ಆಗುತ್ತೆ. ಇನ್ನೊಂದು ದಿನ ದೇಹಕ್ಕೆ ಗ್ಲೂಕೋಸ್ ಅವಶ್ಯಕತೆ ಇದ್ದಾಗ, ನೀವು ಉಪವಾಸ ಮಾಡಿದಾಗ, ಟೈಮಿಗೆ ಸರಿಯಾಗಿ ಆಹಾರ ತಗೊಳ್ಳದೇ ಇದ್ದಾಗ, ಆಗ ಈ ಗ್ಲೈಕೋಜನ್ ರೂಪದಲ್ಲಿ ಶೇಖರಣೆಯಾಗಿ ಆ ಶೇಖರಣೆಯಾದಂಥ ಗ್ಲೂಕೋಸು ಬಿಡುಗಡೆ ಆಗುತ್ತೆ. ಹೀಗೆ ಬಂದಂತಹ ಹೆಚ್ಚುವರಿ ಗ್ಲೂಕೋಸು ಗ್ಲೈಕೋಜನ್ ಆಗಿ ಈಲಿಯಲ್ಲಿ ಶೇಖರಣೆ ಆಗುತ್ತೆ. ಇನ್ನು ಪ್ರತಿನಿತ್ಯ ಅವಶ್ಯಕತೆ ಇದ್ದಂಥ ಗ್ಲೂಕೋಸು ರಕ್ತದಲ್ಲಿ ಎಲ್ಲ ಅಂಗಾಂಗಗಳಿಗೆ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಹ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶಕ್ಕೂ ಆ ಜೀವಕೋಶದ ಮಧ್ಯದಲ್ಲಿ ಪಕ್ಕದಲ್ಲಿ ರಕ್ತ ಹರಿದು ಹೋಗುತ್ತೆ. ಆ ರಕ್ತದಿಂದ ಗ್ಲೂಕೋಸ್ ಜೀವಕೋಶದ ಒಳಗಡೆ ಹೋಗಬೇಕು. ಆ ಒಳಗಡೆ ಹೋದರೂ ಮಾತ್ರ ಜೀವಕೋಶದ ಒಳಗಡೆ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಆಗ ಅದು ಶಕ್ತಿಯಾಗಿ ಜೀವಕೋಶಗಳಿಗೆ ಉಪಯೋಗಿಸಲ್ಪಡುತ್ತೆ. ಹೀಗೆ ರಕ್ತದಿಂದ ಅದು ಒಳಗಡೆ ಹೋಗಬೇಕು ಅಂತಂದರೆ ಇದನ್ನು ನಾವು ಗ್ಲೂಕೋಸ್ ರವಾನೆ ಅಂತ ನಾವು ಹೇಳ್ತೇವೆ. ಈ ಗ್ಲೂಕೋಸು ರಕ್ತದಿಂದ ಅದಕ್ಕೆ ರವಾನೆ ಆಗಬೇಕು ಅಂತಂದರೆ ಇದಕ್ಕೆ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಬೇಕು. ಈ ಇನ್ಸುಲಿನ್ನ ಹಾರ್ಮೋನ್ ಬಹಳ ಮುಖ್ಯ ರವಾನೆ ಆಗಲಿಕ್ಕೆ, ಒಳಗಡೆ ಗ್ಲೂಕೋಸು ರಕ್ತದಿಂದ ಒಳಗಡೆ ಹೋಗಲಿಕ್ಕೆ. ಇದು ಬಹಳ ಮುಖ್ಯವಾದಂಥ ಘಟ್ಟ ಸಕ್ಕರೆ ಕಾಯಿಲೆನ ಅರ್ಥ ಮಾಡ್ಕೊಳ್ತಕ್ಕಂಥ ದಿಗ್ನಲ್ಲಿ. ಈ ಇನ್ಸುಲಿನ್ ಏನು ಮಾಡುತ್ತೆ ಅಂತಂದರೆ ಆ ಗ್ಲೂಕೋಸಿಂದ ಜೀವಕೋಶಗಳ ಹೊರ ಪದರದಲ್ಲಿ ರೆಸೆಪ್ಟಾರ್ಗಳಂತ ಇರ್ತವೆ. ಅಂದರೆ ಆ ಗ್ರಹಿಕಾ ಕೇಂದ್ರಗಳು ಗ್ರಹಿಸ್ತಕ್ಕಂಥ ಇನ್ಸುಲಿನನ್ನು ಹಿಡಿದು ಅಲ್ಲಿಗೆ ಜೀವಕೋಶಕ್ಕೆ ಬಂಧಿಸ್ತಕ್ಕಂಥ ರೆಸೆಪ್ಟಾರ್ಗಳು ಗ್ರಹಿಕೆಗಳು ಇರ್ತವೆ. ಈ ಗ್ರಹಿಕೆಗಳಿಗೆ ಇನ್ಸುಲಿನ್ ಬಂದು ಅದಕ್ಕೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ ತಕ್ಷಣ ಗ್ಲೂಕೋಸ್ ಬಂದು ಅದಕ್ಕೆ ಅಂಟ್ಕೊಳ್ಳುತ್ತೆ. ಗ್ಲೂಕೋಸು ದೇಹಕ್ಕೆ ಜೀವಕೋಶದ ಒಳಕ್ಕೆ ರವಾನೆಯಾಗುತ್ತೆ. ಜೀವಕೋಶದ ಒಳಗಡೆ ರವಾನೆಯಾದ ತಕ್ಷಣ ಅಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳ ಪರಿಣಾಮದಿಂದಾಗಿ ಇದು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ಈ ಶಕ್ತಿ ಮನುಷ್ಯ ದೈನಂದಿನ ಕ್ರಿಯೆ ಏನು ಅದು ಜರುಗಿಸುತ್ತೆ, ಆ ಕ್ರಿಯೆಗಳ ಉತ್ಪತ್ತಿಗೆ ಶಕ್ತಿಗೆ ಅದನ್ನು ATP ಅಂತ ನಾವು ಹೇಳ್ತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದು ರಾಸಾಯನಿಕ ವಸ್ತು. ದೇಹದಲ್ಲಿ ಎಲ್ಲವೂ ಕೂಡ ಒಂದು ರಾಸಾಯನಿಕ ವಸ್ತುಗಳಿಂದ ಜರುಗ್ತವೆ. ಸೊ ಹಾಗಾಗಿ
ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಂತಕ್ಕಂಥ ಒಂದು ಶಕ್ತಿದಾಯಕವಾದಂತಹ ಶಕ್ತಿ ನೀಡತಕ್ಕಂತಹ ಒಂದು ರಾಸಾಯನಿಕ ವಸ್ತು ಉತ್ಪತ್ತಿಯಾಗುತ್ತೆ. ಆ ರಾಸಾಯನಿಕ ವಸ್ತುವಿನ ಮೂಲಕ ಶಕ್ತಿ ಈ ಜೀವಕೋಶಗಳಿಗೆ ಲಭಿಸುತ್ತೆ. ಶಕ್ತಿಯನ್ನು ಅಳಿಲಿಕ್ಕೆ ನಾವು ಕ್ಯಾಲೋರಿ ಅಂತಕ್ಕಂಥ ಮಾನದಂಡದಿಂದ ನಾವು ಶಕ್ತಿಯನ್ನು ಹೀಗೆ ಉತ್ಪತ್ತಿಯಾದಂಥ ಶಕ್ತಿಯನ್ನು ನಾವು ಅಳಿತೇವೆ. ಇದು ಬಹಳ ಮುಖ್ಯವಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸಕ್ಕರೆ ಕಾಯಿಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಒಂದು ಪಕ್ಷ ಏನು ರಕ್ತದಲ್ಲಿ ಗ್ಲೂಕೋಸ್ ನೀವು ಆಹಾರದಲ್ಲಿ ಏನು ಉತ್ಪತ್ತಿಯಾಗಿ ಬಂದಿರುತ್ತೋ ಅದು ರಕ್ತದಿಂದ ಗ್ಲೂಕೋಸು ಜೀವಕೋಶದ ಒಳಗಡೆಗೆ ಅದು ರವಾನೆ ಆಗದೆ ಹೋದರೆ ಏನಾಗುತ್ತೆ, ರಕ್ತದಲ್ಲಿ ಇದರ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನಾವು ರಕ್ತ ಗ್ಲೂಕೋಸ್ ಏರಿಕೆ ಹೈಪರ್ ಗ್ಲೈಸೀಮಿಯಾ ಅಂತ ನಾವು ಕರೀತೇವೆ. ಗ್ಲೂಕೋಸು ದೇಹಕ್ಕೆ ಎಷ್ಟು ಉಪಯೋಗನೋ ಎಷ್ಟಿದ್ದರೆ ಮಾತ್ರ ಅಷ್ಟು ಅವರ ಉಪಯೋಗ. ಭಾಳ ರಕ್ತದಲ್ಲಿ ಇದರ ಪ್ರಮಾಣ ಭಾಳ ಜಾಸ್ತಿ ಆದರೆ ಇದರಿಂದ ಅನಾಹುತಗಳೇ ಹೆಚ್ಚು. ಆ ಅನಾಹುತಗಳನ್ನು ನಾನು ಮುಂದಿನ ಸರಣಿಯಲ್ಲಿ ಮಾತನಾಡ್ತೇನೆ. ಈ ಗ್ಲೂಕೋಸ್ ಯಾತಕ್ಕೋಸ್ಕರ ರವಾನೆ ಆಗಲ್ಲ ಅಂತಂದರೆ ಇನ್ಸುಲಿನ್ನಿಂದ ಇನ್ಸುಲಿನ್ ಇಲ್ಲದೆ ಹೋದರೆ ಅಥವಾ ಇನ್ಸುಲಿನ್ ಕಾರ್ಯದಕ್ಷತೆ ಕುಗ್ಗಿದ್ರೆ ಗ್ಲೂಕೋಸ್ ಜೀವಕೋಶಗಳ ರವಾನೆ ಆಗದೇ ರಕ್ತದಲ್ಲಿ ಇದರ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಹೀಗೆ ಇನ್ಸುಲಿನ್ ಏನಿದು, ಹೇಗೆ ಎಲ್ಲಿ ಉತ್ಪತ್ತಿ ಆಗುತ್ತೆ, ಇದು ಏಕೆ ಕಾರ್ಯಹೀನವಾಗುತ್ತೆ ಅನ್ನೋದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ. ಇನ್ಸುಲಿನ್ ಈ ಅಬ್ಡಾಮಿನಲ್ ಕ್ಯಾವಿಟಿ ಉದರ ಗುಡಿನಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಅದ್ಭುತವಾದಂತಹ ಗ್ರಂಥಿ ಇದೆ. ಈ ಪ್ಯಾಂಕ್ರಿಯಾಸ್ ಗ್ರಂಥಿ ಇದೆಯಲ್ಲ, ಈ ಪ್ಯಾಂಕ್ರಿಯಾಸ್ ಗ್ರಂಥಿನಲ್ಲಿ ಬಹಳ ಮುಖ್ಯವಾಗಿ ಈ ಗ್ರಂಥಿಯ ಕೆಲಸ ಏನು ಅಂತಂದರೆ ಇನ್ಸುಲಿನ್, ಗ್ಲೂಕೋಗಾನ್ ಇವೆರಡು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಅದಲ್ಲದೆ ಜೀರ್ಣರಸ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ನಾವು ಹೇಳ್ತೇವೆ, ಆ ಜೀರ್ಣರಸವನ್ನು ಅದು ಸುರಿಸ್ತಕ್ಕಂಥದ್ದು. ಈ ಇನ್ಸುಲಿನ್ ಪ್ಯಾಂಕ್ರಿಯಾಸ್ನಲ್ಲಿ ಬೀಟಾ ಸೆಲ್ಸ್ ಆಫ್ ಲ್ಯಾಂಗರ್ ಹ್ಯಾನ್ನ ಬೀಟಾ ಜೀವಕೋಶಗಳಿದ್ದಾವೆ. ಆ ಜೀವಕೋಶಗಳಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಜೀವಕೋಶಗಳ ಉತ್ಪತ್ತಿಯಾದಂಥ ಇನ್ಸುಲಿನ್ ರಕ್ತಕ್ಕೆ ರವಾನೆ ಆಗುತ್ತೆ. ನೋಡಿ, ಒಬ್ಬ ಮನುಷ್ಯನಿಗೆ ಎಷ್ಟು ಇನ್ಸುಲಿನ್ ಉತ್ಪತ್ತಿ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು ಅನ್ನೋದನ್ನೆಲ್ಲವೂ ಕೂಡ ಇದು ಪೂರ್ವನಿಗದಿತವಾಗಿ ಸೃಷ್ಟಿಕರ್ತ ಇದನ್ನು ಆಯೋಜಿಸಿದ್ದಾನೆ. ಅಂದರೆ ಒಂದು ರಕ್ತದಿಂದ ಗ್ಲೂಕೋಸು ರಕ್ತಕ್ಕೆ ಬರ್ತಾ ಇದ್ದಂಗೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂಗೆ ಅದಕ್ಕೆ ಎಷ್ಟೆಷ್ಟು ಪ್ರಮಾಣ ಅದಕ್ಕೆ ಅನುಗುಣವಾಗುತ್ತೋ ಅಷ್ಟಷ್ಟೇ ಇನ್ಸುಲಿನ್ ಬಿಡುಗಡೆ ಆಗ್ತಾ ಹೋಗುತ್ತೆ. ಇದು ಎಂಥ ಅದ್ಭುತವಾದಂತಹ ಒಂದು ವಿಸ್ಮಯಕಾರಿ ಸೃಷ್ಟಿಕರ್ತನ ಕ್ರಿಯೆ ಅಂತಂದರೆ ತುಂಬ ವೈಜ್ಞಾನಿಕವಾಗಿ ಒಂದು ದೊಡ್ಡ ವಿಸ್ಮಯ ಇದು. ಸೊ ಹೀಗೆ ಸಪೋಸ್ 150 ಮಿಲಿಗ್ರಾಮ್ ಇದ್ದರೆ ಅರ್ಧ ಯೂನಿಟು, 1 ಯೂನಿಟು, ಅದು ಕಡಿಮೆ ಆದರೆ ಕಡಿಮೆ. ಹೀಗೆ ಇದನ್ನು ಪಲ್ಸ್ ಪ್ರೋಸೆಸ್ ಅಂತ ಹೇಳ್ತೇವೆ. ಅಂದರೆ ಎಷ್ಟೆಷ್ಟು ಬೇಕು ರಕ್ತದಲ್ಲಿರ್ತಕ್ಕಂಥ ಇನ್ಸುಲಿನ್ನ ಪ್ರಮಾಣಕ್ಕೆ ಅನುಗುಣವಾಗಿ ಗ್ಲೂಕೋಸಿನ ಪ್ರಮಾಣಕ್ಕೆ ಅನುಗುಣವಾಗಿ ಇನ್ಸುಲಿನ್ ಬಿಡುಗಡೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಈ ಒಂದು ಕ್ರಿಯೆ ನಡೀತಾ ಹೋಗುತ್ತೆ. ಈ ಇನ್ಸುಲಿನ್ ಬಿಡುಗಡೆ ಆದಂಥ ಇನ್ಸುಲಿನ್ ನಾನು ಮೊದಲೇ ಹೇಳಿದಾಗೆ ಇದು ಗ್ಲೂಕೋಸನ್ನು ಹೊರಬಿಡುತ್ತೆ. ಆ ಒಂದು ರಿಸೆಪ್ಟಾರ್ ಅಂತ ನಾನು ಹೇಳಿದ ಜೀವಕೋಶಗಳಲ್ಲಿ ಅದಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಕೆಲವು ಟೈಮು ಏನಾಗುತ್ತೆ ಅಂತಂದರೆ ನಾನು ಹೇಳಿ ಇನ್ಸುಲಿನ್ ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗಬೇಕು, ಎಷ್ಟು ಗ್ಲೂಕೋಸ್ ನೀವು ಆಹಾರದಲ್ಲಿ ಸೇವಿಸ್ತೀರೋ ಅಷ್ಟು ಗ್ಲೂಕೋಸ್ ಪ್ರಮಾಣಕ್ಕೆ ಅನುಗುಣವಾಗಿ ನೀವು ಬಿಡುಗಡೆ ಆಗುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗಿದ್ದರೆ ಅದು ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡಲಿಕ್ಕೂ ಕೂಡ ಇನ್ಸುಲಿನ್ ಅವಶ್ಯಕತೆ ಇದೆ. ಸೊ ಹೀಗಾಗಿ ಇನ್ಸುಲಿನ್ ಉತ್ಪತ್ತಿಯ ಬಹಳ ಮುಖ್ಯ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಬರೀ ಇನ್ಸುಲಿನ್ ಉತ್ಪತ್ತಿ ಆದರೆ ಸಾಲದು, ಇನ್ಸುಲಿನ್ ಕಾರ್ಯದಕ್ಷತೆ, ದಿ ಎಫಿಷಿಯನ್ಸಿ ಆಫ್ ಇನ್ಸುಲಿನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಹಳ ಮುಖ್ಯ. ಒಂದು ಎಫಿಷಿಯೆಂಟ್ ಇನ್ಸುಲಿನ್ನು ಕೂಡ ಉತ್ಪತ್ತಿ ಆಗಬೇಕಾಗುತ್ತೆ. ಸೊ ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸಹಜವಾಗಿ ಒಬ್ಬ ಆರೋಗ್ಯಸ್ಥ ಮನುಷ್ಯನಲ್ಲಿ ಬಹಳ ಸಾಮರ್ಥ್ಯ ಇರತಕ್ಕಂಥ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಈ ಸಾಮರ್ಥ್ಯ ಇನ್ಸುಲಿನ್ ಈ ರೀತಿ ಮಾಡುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಕಾರಣಗಳಿಗಾಗಿ ಇನ್ಸುಲಿನ್ನ ಸಾಮರ್ಥ್ಯ ಕುಗ್ಗಿಬಿಡುತ್ತೆ.
ಬೇರೆ ಬೇರೆ ಕಾರಣಕ್ಕಾಗಿ. ಇದು ಹಲವಾರು ಕಾರಣಗಳಿದ್ದಾವೆ, ಅದನ್ನು ನಾನು ನಂತರ ಹೇಳ್ತೇನೆ. ಈ ಹಲವಾರು ಕಾರಣಗಳು ಏನು ಅಂತಂದರೆ ಬಹಳ ಮುಖ್ಯವಾಗಿ ಇದನ್ನು ನಾವು ಕೌಂಟರ್ ರೆಗ್ಯುಲೇಟರಿ ಹಾರ್ಮೋನ್ಗಳು ಅಂತ ಇದ್ದಾವೆ. ಇನ್ನು ಕೆಲವೇ ಆ ಹಾರ್ಮೋನ್ಗಳಿದ್ದಾವೆ. ಈಗ ನೋಡಿ, ದೇಹದಲ್ಲಿ ಸ್ಟೀರಾಯ್ಡ್ ಹಾರ್ಮೋನ್ಗಳು ಜಾಸ್ತಿ ಉತ್ಪತ್ತಿ ಆಗ್ತಾಯಿದ್ರೆ, ತುಂಬ ಮೆಂಟಲ್ ಟೆನ್ಷನ್ ಇದ್ದಾಗ ಅಡ್ರಿನಲಿನ್, ನಾರ್ಡಲಿನ್, ಸ್ಟೀರಾಯ್ಡ್ ಹಾರ್ಮೋನ್ಗಳು ದೇಹದಲ್ಲಿ ಉತ್ಪತ್ತಿಯಾಗುತ್ತವೆ. ಈ ಹಾರ್ಮೋನ್ಗಳು ಇನ್ಸುಲಿನ್ ಹಾರ್ಮೋನಿನ ಕಾರ್ಯ ಸಾಮರ್ಥ್ಯವನ್ನು ಕುಗ್ಗಿಸ್ತವೆ. ಸೊ ಹೀಗಾಗಿ ಈ ಹಾರ್ಮೋನ್ ಯಾವುದಾದ್ರೂ ಬೇರೆ ಕಾರಣಕ್ಕಾಗಿ ಈ ಹಾರ್ಮೋನುಗಳ ಪ್ರಮಾಣ ಜಾಸ್ತಿ ಆದರೆ ಇನ್ಸುಲಿನ್ ಕಾರ್ಯದಕ್ಷತೆ ಕುಗ್ಗುತ್ತೆ. ಸೊ ಕೆಲವು ಬೇರೆ ಬೇರೆ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಇನ್ಸುಲಿನ್ ರಿಸೆಪ್ಟಾರ್ ಅಂತ ನಾನು ಹೇಳಿದ್ನಲ್ಲ, ಆ ರಿಸೆಪ್ಟಾರ್ಗೆ ದೇಹದಲ್ಲಿ ಆ್ಯಂಟಿಬಾಡೀಸ್, ನಿರೋಧಕ ವಸ್ತುಗಳು ಉತ್ಪತ್ತಿಯಾಗಿ ಅವು ಇನ್ಸುಲಿನ್ ಕೂತ್ಕೊಳ್ಳೋಕ್ಕಿಂತ ಮೊದಲೇ ಅಲ್ಲಿ ಅದು ಹೋಗಿ ಕೂತ್ಕೊಂಡ್ಬಿಡುತ್ತೆ. ಹಾಗೆ ಇನ್ಸುಲಿನ್ ಕಾರ್ಯದಕ್ಷತೆ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆದರೆ ಅಥವಾ ಉತ್ಪತ್ತಿ ಆಗ್ತಕ್ಕಂಥ ಇನ್ಸುಲಿನಿನ ಕಾರ್ಯದಕ್ಷತೆ ಕಡಿಮೆ ಆದರೆ ಇವೆರಡರ ಪರಿಣಾಮವೂ ಏನಾಗುತ್ತೆ ಅಂತಂತಂದರೆ ರಕ್ತದಲ್ಲಿ ಗ್ಲೂಕೋಸ್ ಏರಿಕೆ ಜಾಸ್ತಿ ಆಗುತ್ತೆ. ಇದು ಗ್ಲೂಕೋಸ್ ಜೀವಕೋಶದ ಒಳಗಡೆ ರವಾನೆ ಆಗದೇ ಜೀವಕೋಶಗಳಿಗೆ ಒಳಗಡೆ ಹೋಗದೇ ಇದ್ದರೆ ಜೀವಕೋಶಗಳು ಶಕ್ತಿಹೀನತೆ ಉಂಟಾಗುತ್ತೆ. ಆದ್ದರಿಂದ ಬೇಕಾದಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಇದು ಒಂದು ರೀತಿ. ಇನ್ನೊಂದು ರೀತಿ, ಒಂದು ಸಾರಿ ಈ ಗ್ಲೂಕೋಗಾನ್ ಹಾರ್ಮೋನ್ ಅಂತ ನಾವು ಏನು ಹೇಳಿದ್ದೇವೆ, ಇದು ಕೂಡ ಪ್ಯಾಂಕ್ರಿಯಾಸ್ನಲ್ಲೇ ಉತ್ಪತ್ತಿ ಆಗುತ್ತೆ. ಆಲ್ಫಾ ಜೀವಕೋಶಗಳಿಂದ ಗ್ಲೂಕೋಗಾನ್ ಉತ್ಪತ್ತಿ ಆಗುತ್ತೆ. ಈ ಗ್ಲೂಕೋಗಾನ್ ಹಾರ್ಮೋನಿನ ಪ್ರಯೋಜನ ಏನು ಅಂತಂದರೆ, ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಡಿಮೆ ಆದಾಗ ಈ ಗ್ಲೂಕೋಗಾನ್ ಹಾರ್ಮೋನ್ ಉತ್ಪತ್ತಿಯಾಗಿ ಈಲಿಯಲ್ಲಿ ಇರ್ತಕ್ಕಂಥ ಶೇಖರಣೆ ಆಗಿರ್ತಕ್ಕಂಥ ಗ್ಲೈಕೋಜನನ್ನು ವಿಭಜನೆ ಮಾಡಿ ಗ್ಲೂಕೋಸನ್ನು ರಕ್ತಕ್ಕೆ ದಬ್ಬಿ ರಕ್ತ ಗ್ಲೂಕೋಸ್ ಪ್ರಮಾಣವನ್ನು ಸಹಜ ಸ್ಥಿತಿಯಲ್ಲಿ ಮಾಡುತ್ತೆ. ಒಂದು ಪಕ್ಷ ಗ್ಲೂಕೋಗಾನ್ ಪ್ರಮಾಣ, ಗ್ಲೂಕೋಗಾನ್ ಅಂಶ, ಗ್ಲೂಕೋಗಾನ್ನ ಉತ್ಪತ್ತಿ ಜಾಸ್ತಿ ಆದ್ರೂ ಕೂಡ ಅದು ರಕ್ತ ಗ್ಲೂಕೋಸ್ ಏರಿಕೆ ಆಗುತ್ತೆ. ಹೀಗಾಗಿ ಸಾಮಾನ್ಯ ಮನುಷ್ಯನಲ್ಲಿ ಗ್ಲೂಕೋಗಾನ್ ಉತ್ಪತ್ತಿ, ಇನ್ಸುಲಿನ್ ಉತ್ಪತ್ತಿ ಮತ್ತು ಇನ್ಸುಲಿನ್ ವಿರೋಧಕ ಹಾರ್ಮೋನ್ಗಳಿದಾವಲ್ಲ, ಅಡ್ರಿನಲಿನ್, ನಾರ್ಡಲಿನ್, ಸ್ಟೀರಾಯ್ಡ್, ಇವೆಲ್ಲವೂ ಕೂಡ ಒಂದು ಸಮತೋಲನದಲ್ಲಿರ್ತವೆ. ಬಹಳ ಅದ್ಭುತವಾದಂಥ ವಿಸ್ಮಯ. ಸೃಷ್ಟಿಕರ್ತನ ಒಂದು ಪೂರ್ವ ನಿಗದಿತ ಈ ವಿಸ್ಮಯಕಾರಿ ಕ್ರಿಯೆಯನ್ನು ನೋಡಿದ್ರೆ ತುಂಬ ರೋಮಾಂಚನ ಆಗುತ್ತೆ. ಇದೊಂದು ಸಹಜವಾಗಿ ನಡೀತಾ ಇರುತ್ತೆ. ನಮಗೇನು ಗೊತ್ತಿಲ್ಲದೆ ಇದ್ದರೆ ನಾವೇನೇನೋ ತಿಂತೇವೆ. ನಮ್ಮ ಹೊಟ್ಟೆಗೆ ಒಂದು ಡಸ್ಟ್ಬಿನ್ನನ್ನು ಮಾಡ್ಕೊತೀವಿ. ನಾವು ಬೇಕೋ ಬೇಡೋ ಎಲ್ಲವನ್ನೂ ತಿಂತೇವೆ. ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ಗ್ಲೂಕೋಸನ್ನು ತಿಂತೇವೆ. ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ತಿಂದ್ರೂ ಕೂಡ ದೇಹ ಅದನ್ನು ಸರಿದೂಗಿಸ್ತಕ್ಕಂಥ ಒಂದು ವ್ಯವಸ್ಥೆ, ಸಹಜ ವ್ಯವಸ್ಥೆ ಸೃಷ್ಟಿಕರ್ತ ನಿರ್ಮಾಣ ಮಾಡಿದ್ದಾರೆ. ಈ ಗ್ಲೂಕೋಸನ್ನು ರಕ್ತ ಗ್ಲೂಕೋಸಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ಈ ಒಂದು ಹಾರ್ಮೋನ್ಗಳ ನಿಯಂತ್ರಣ ವ್ಯವಸ್ಥೆ, ಈ ವ್ಯವಸ್ಥೆನೇನಾದರೂ ಅವ್ಯವಸ್ಥೆ ಆದರೆ ಆಗ ಸಕ್ಕರೆ ಕಾಯಿಲೆ ಉತ್ಪತ್ತಿಯಾಗುತ್ತೆ. ಸಕ್ಕರೆ ಕಾಯಿಲೆಯಲ್ಲಿ ರಕ್ತ ಗ್ಲೂಕೋಸ್ ಏರಿಕೆ ಆಗುತ್ತೆ. ಆ ರಕ್ತ ಗ್ಲೂಕೋಸ್ ಏರಿಕೆಯಾದ ನಂತರ ಏನೇನು ಪರಿಣಾಮಗಳು ಉಂಟಾಗುತ್ತೆ ಅಂತಂದರೆ, ಬಹಳ ಮುಖ್ಯವಾಗಿ ಸೃಷ್ಟಿಕರ್ತ ಎಂಥ ಅದ್ಭುತವಾದಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ರಕ್ತದ ಗ್ಲೂಕೋಸಿನ ಪ್ರಮಾಣ 160-170 ಗಡಿನಲ್ಲಿ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಗಡಿನಲ್ಲಿದ್ದರೆ ಮೂತ್ರದಲ್ಲಿ ಗ್ಲೂಕೋಸ್ ಹೋಗಲ್ಲ. ದೇಹಕ್ಕೆ ಗ್ಲೂಕೋಸ್ ಭಾಳ ಅತ್ಯವಶ್ಯಕ ಆದರಿಂದ ಇದನ್ನು ಹಿಡಿದಿಡ್ತಕ್ಕಂಥ, ಇದರ ವಿಸರ್ಜನೆ ಆಗಿದ್ದಂಗೆ ಹಿಡಿದಿಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆನ ಸೃಷ್ಟಿಕರ್ತ ಮಾಡಿದ್ದಾನೆ. ಆದರೆ ಅದೇ ಸೃಷ್ಟಿಕರ್ತ ಇನ್ನೊಂದು ವ್ಯವಸ್ಥೆನ ಹೇಗೆ ಕ್ರಿಯೇಟ್ ಮಾಡ್ದ ಅಂತಂದರೆ, ಈ ರಕ್ತ ಗ್ಲೂಕೋಸಿನ ಪ್ರಮಾಣ 170-80 ಮಿಲಿಗ್ರಾಮ್ಗಿಂತ ದಾಟಿದ್ರೆ ಅದರಿಂದ ಅನಾಹುತ ಆಗುತ್ತೆ. ಆ ಅನಾಹುತನ ತಪ್ಪಿಸಲಿಕ್ಕೆ
ಇದು ಹೊರಗಡೆ ಹೋಗಬೇಕು ಅಂತಂಥೇಳಿ ಮೂತ್ರಜನಕಾಂಗದಲ್ಲಿ ಇದನ್ನು ಹೊರಗಡೆ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಕ್ರಿಯೇಟ್ ಮಾಡೋದು. ಹಾಗಾಗಿ ಮೂತ್ರದಲ್ಲಿ ಆರೋಗ್ಯಸ್ಥರಲ್ಲಿ ಮೂತ್ರದಲ್ಲಿ ಗ್ಲೂಕೋಸ್ ಇರಲ್ಲ. ಆದರೆ ಯಾವಾಗ ರಕ್ತ ಗ್ಲೂಕೋಸ್ ಏರುತ್ತೋ 160-170 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಆಫ್ ಬ್ಲಡ್ ಆಗುತ್ತೋ ಆಗ ಮೂತ್ರದಲ್ಲಿ ಗ್ಲೂಕೋಸ್ ವಿಸರ್ಜನೆ ಜಾಸ್ತಿ ಆಗುತ್ತೆ. ಯಾವಾಗ ಮೂತ್ರದಲ್ಲಿ ಗ್ಲೂಕೋಸ್ ವಿಸರ್ಜನೆ ಜಾಸ್ತಿ ಆಗುತ್ತೋ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ಸಕ್ಕರೆ ಕಾಯಿಲೆಯ ರೋಗಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಬಹಳ ಮುಖ್ಯವಾದ ರೋಗ ತೊಂದರೆ. ಪದೇ ಪದೇ ಮೂತ್ರ ವಿಸರ್ಜನೆ ಹೇಳ್ತಾರೆ, ರಾತ್ರಿ ವೇಳೆ ಜಾಸ್ತಿ ಮೂತ್ರ ವಿಸರ್ಜನೆ ಆಗುತ್ತೆ. ಇದೊಂದು. ಇನ್ನು ಎರಡನೆಯದು, ಯಾವಾಗ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೋ ಈ ಮೂತ್ರ ವಿಸರ್ಜನೆ ಜಾಸ್ತಿ ಆಗ್ತಾ ಇದ್ದಂಗೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಆ ನೀರಿನ ಪ್ರಮಾಣವನ್ನು ಕಡಿಮೆ ಆದಂಥ ನೀರಿನ ಪ್ರಮಾಣವನ್ನು ಸರಿದೂಗಿಸ್ಲಿಕ್ಕಾಗಿ ಜಾಸ್ತಿ ನೀರು ಕುಡಿಯಿರಿ ಅಂಥೇಳಿ ಬಾಯಾರಿಕೆ, ಅತಿಯಾದ ಬಾಯಾರಿಕೆ ಉಂಟಾಗುತ್ತೆ. ಸೊ ಅತಿಯಾದ ಬಾಯಾರಿಕೆ, ಅತಿಯಾದ ಮೂತ್ರ ವಿಸರ್ಜನೆ ಇವು ಬಹಳ ಮುಖ್ಯವಾದ ರೋಗ ತೊಂದರೆಗಳು. ಯಾವಾಗ ಜೀವಕೋಶಗಳಿಗೆ ಶಕ್ತಿ ಇರೋದಿಲ್ವೋ ನಿಶಕ್ತಿ ಆಗುತ್ತೆ. ಬಹಳ ಮುಖ್ಯವಾಗಿ ಮೆದುಳು ಗ್ಲೂಕೋಸ್ನಲ್ಲದೆ ಬೇರೆ ಯಾವುದನ್ನೂ ಕೂಡ ಶಕ್ತಿಗಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಸೃಷ್ಟಿಕರ್ತ ಕೊಟ್ಟಿಲ್ಲ. ಸೊ ಹಾಗಾಗಿ ಮೆದುಳಿಗೆ ಗ್ಲೂಕೋಸಿನ ಕೊರತೆ ಆಗುತ್ತೆ. ದೇಹದ ಎಲ್ಲ ಅಂಗಗಳಿಗೂ ಗ್ಲೂಕೋಸಿನ ಕೊರತೆ ಆಗುತ್ತೆ. ಸೊ ಹೀಗಾಗಿ ದೇಹ ದಿನೇ ದಿನೇ ಶಕ್ತಿಹೀನವಾಗ್ತಾ ಹೋಗ್ತದೆ. ಇದು ಬಹಳ ಮುಖ್ಯವಾಗಿ ಆಗ್ತಕ್ಕಂಥದ್ದು. ಇನ್ಸುಲಿನ್ ಕೇವಲ ಗ್ಲೂಕೋಸಿನ ಮೇಲೆ ಮಾತ್ರ ಪರಿಣಾಮ ಬೀರಲ್ಲ, ಇದು ಜಿಡ್ಡಿನ ಮೆಟಬಾಲಿಸಮ್, ಜಿಡ್ಡಿನ ಚಯಾಪಚಯ ಕ್ರಿಯೆ ಮೇಲೂ ಕೂಡ ಬಹಳ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಇನ್ಸುಲಿನ್, ಸಹಜವಾಗಿ ಇನ್ಸುಲಿನ್ ಜಿಡ್ಡನ್ನು ಬಹಳ ಮುಖ್ಯವಾಗಿ ಜಿಡ್ಡನ್ನು ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಆಯ್ತಾ ಇನ್ಸುಲಿನ್ ಕೊರತೆ ಜಾಸ್ತಿ ಆದರೆ ರಕ್ತದಲ್ಲಿ ಜಿಡ್ಡಿನ ಪ್ರಮಾಣದ ಉತ್ಪತ್ತಿಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹೀಗೆ ಹಲವಾರು ರಾಸಾಯನಿಕ ಅವ್ಯವಸ್ಥೆಗಳು ಈ ಒಂದು ಇದರಿಂದ ಈ ಸಕ್ಕರೆ ಕಾಯಿಲೆಯಲ್ಲಿ ಇದರಿಂದ ಉಂಟಾಗ್ತವೆ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆಯಲ್ಲಿ ರೋಗ ತೊಂದರೆಗಳೇನು ಅಂತಂದರೆ ಅತಿಯಾದ ಬಾಯಾರಿಕೆ ಉಂಟಾಗುತ್ತೆ, ಅತಿಯಾದ ಹಸಿವು ಉಂಟಾಗುತ್ತೆ. ಯಾಕೆಂತಂದರೆ ಆ ಶಕ್ತಿಯ ಕೊರತೆ ಇರೋ ದಿಸೆಯಿಂದ ದೇಹ ಏನಾದರೂ ತಿನ್ನು ಅಂತ ಹೇಳಿ ಅದು ಅತಿಯಾದ ಹಸಿವು ಆಗುತ್ತೆ, ಅತಿಯಾದ ಬಾಯಾರಿಕೆ ಆಗುತ್ತೆ, ಅತಿಯಾದ ಮೂತ್ರ ವಿಸರ್ಜನೆ ಆಗುತ್ತೆ. ಮತ್ತು ಯಾವಾಗ ಬಹಳ ಮುಖ್ಯವಾಗಿ ಈ ದೇಹಕ್ಕೆ ಶಕ್ತಿ ಕಡಿಮೆ ಆಗುತ್ತೋ ರೋಗ ನಿರೋಧಕ ಶಕ್ತಿ ವ್ಯವಸ್ಥೆ ಇದೆ, ದ ಇಮ್ಯುನಾಲಜಿಕಲ್ ಸಿಸ್ಟಮ್ ದೇಹದಲ್ಲಿ ಇದೆಯಲ್ಲ, ಇದು ಬಹಳ ಅತ್ಯದ್ಭುತವಾದಂಥ ಸೃಷ್ಟಿಕರ್ತನ ಸೃಷ್ಟಿ. ದೇಹ ರೋಗಾಣುಗಳಿಂದ ರಕ್ಷಿಸಿಕೊಳ್ಳಲಿಕ್ಕೆ ದೇಹದಲ್ಲೇ ಒಂದು ರೋಗ ನಿರೋಧಕ ವ್ಯವಸ್ಥೆ ಇಮ್ಯುನಿಟಿ ಇದೆ. ಈ ಇಮ್ಯುನಲಾಜಿಕಲ್ ಸಿಸ್ಟಮ್ಗೂ ಕೂಡ ಗ್ಲೂಕೋಸಿನ ಕೊರತೆ ಉಂಟಾಗಿ ಅದು ಕೂಡ ಶಕ್ತಿಹೀನವಾಗಿ ಅದು ಅವ್ಯವಸ್ಥೆಗೆ ಗುರಿಯಾಗುತ್ತೆ. ಹೀಗೆ ಅವ್ಯವಸ್ಥೆಗೆ ಗುರಿಯಾದ ತಕ್ಷಣ ಆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತಾ ಬಹಳ ಮುಖ್ಯವಾಗಿ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳು, ವೈರಾಣುಗಳು ನಮ್ಮ ದೇಹವನ್ನು ಆಕ್ರಮಿಸ್ತವೆ. ಪ್ರತಿದಿನ ಮನುಷ್ಯನ ದೇಹದ ಒಳಗಡೆಗೆ ಹಲವಾರು ರೋಗಾಣುಗಳು ಬರ್ತಾನೇ ಇರ್ತವೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅವನ್ನು ಸದೆ ಬಡಿದು ಅವನ್ನು ನಾಶ ಮಾಡ್ತಾ ಇರ್ತದೆ. ಯಾವಾಗ ಸಕ್ಕರೆ ಕಾಯಿಲೆಯಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿಯ ಕೊರತೆ ಉಂಟಾಗುತ್ತೋ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾಗಳು ಕೂಡ, ಸಣ್ಣ ಪುಟ್ಟ ವೈರಸ್ಸುಗಳು ಕೂಡ ತಾವು ಗಂಭೀರ ಸ್ವರೂಪದಂಥ ಕಾಯಿಲೆಯನ್ನು, ಸೋಂಕು ರೋಗಗಳನ್ನು ಉತ್ಪತ್ತಿ ಮಾಡ್ತವೆ. ಇವರಲ್ಲಿ ಕರೋನಾ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇವತ್ತಿನ ಪ್ರಸ್ತುತದಲ್ಲಿ ನಿಮೋನಿಯಾ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಈ ಕರೋನಾದ ಪ್ರಸಂಗದಲ್ಲಿ ಯಾರಿಗೆ ಸಕ್ಕರೆ ಕಾಯಿಲೆ ಇದೆಯೋ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ನಾವು ಇವತ್ತು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇವೆ. ಸೋಂಕು ರೋಗಗಳು ನಿಮೋನಿಯಾ, ಫ್ಲೂ,
ನಂತರ ಕ್ಷಯ ಕ್ಷಯ ಬಹಳ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರಲ್ಲಿ, ಆಮೇಲೆ HIV ಇವೆಲ್ಲವೂ ಕೂಡ ಬಹಳ ಬೇಗ ಇವರಿಗೆ ತೆಗಲಿಕ್ಕೆ ಅವಕಾಶಗಳು ಆಗುತ್ತೆ. ಇವು ಈ ಕಾಯಿಲೆಯ ಇದರಿಂದ ಉಂಟಾಗ್ತಕ್ಕಂಥ ರೋಗ ತೊಂದರೆಗಳು. ಇನ್ನು ಏನೇನು ಜಟಿಲತೆಗಳು, ಕಾಂಪ್ಲಿಕೇಶನ್ಸ್ ಏನೇನು ಉಂಟಾಗುತ್ತೆ, ನಾನು ಮೊದಲೇ ಹೇಳಿದೆ ರಕ್ತ ಗ್ಲೂಕೋಸ್ ಏರಿಕೆ ಇದೆಯಲ್ಲ, ಇದು ಬಹಳ ಅನಾಹುತ. ಸೊ ಈ ಒಂದು ಹೈಪರ್ಗ್ಲೈಸೀಮಿಯಾ ಈಸ್ ಮೋರ್ ಡೇಂಜರಸ್. ಯಾವಾಗ ರಕ್ತ ಗ್ಲೂಕೋಸ್ ಏರಿಕೆ ಜಾಸ್ತಿ ಆಗ್ತದೋ ಇದರಿಂದ ಮೂತ್ರಜನಕಾಂಗಗಳು ಡ್ಯಾಮೇಜ್ ಆಗ್ತವೆ. ಸೊ ಹಾಗಾಗಿ ಕಾಲಕ್ರಮೇಣದಲ್ಲಿ ಮೂತ್ರಜನಕಾಂಗಗಳ ವಿಫಲತೆ ಆಗ್ತದೆ. ಇವತ್ತು ನಾವು ಡಯಾಲಿಸಿಸ್ಗಳನ್ನು ಜಾಸ್ತಿ ನೋಡ್ತಾ ಇದ್ದೇವೆ. ಸಕ್ಕರೆ ಕಾಯಿಲೆಯ ರೋಗಿಗಳು, ಬಹುಪಾಲು ರೋಗಿಗಳು ತಮ್ಮ ಅಂತಿಮದ ದಿನಗಳಲ್ಲಿ ಡಯಾಲಿಸಿಸ್ಗೆ ಹೋಗಬೇಕಾಗ್ತದೆ. ಮೂತ್ರಜನಕಾಂಗದ ವಿಫಲತೆಗಳು ಉಂಟಾಗುತ್ತೆ. ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಹೃದ್ರೋಗ ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ. ಏಕೆಂತಂದರೆ ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ನಾನು ಮೊದಲೇ ಹೇಳಿದೆ, ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿ ಜಿಡ್ಡು ಅತೀ ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಆ ಜಿಡ್ಡು ಹೃದಯದ ಶುದ್ಧ ರಕ್ತನಾಳಗಳಲ್ಲಿ ಅದು ಶೇಖರಣೆಯಾಗಿ ಹೃದಯಾಘಾತ ಆಗ್ತಕ್ಕಂಥ ಸಂಭವ ಇವರಿಗೆ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ಬಹಳ ಮುಖ್ಯವಾಗಿ ರಕ್ತನಾಳಗಳಲ್ಲಿ ಜಿಡ್ಡುಗಟ್ಟತಕ್ಕಂಥ ಒಂದು ಅಥೆರೋಸ್ಕ್ಲೆರೋಸಿಸ್, ರಕ್ತನಾಳಗಳ ಜಿಡ್ಡುಗಡಿಸುವ ರೋಗ, ಇದು ಜಾಸ್ತಿ ಆಗುತ್ತೆ. ಮೆದುಳಿನ ರಕ್ತನಾಳಗಳಲ್ಲಿ ಈ ರಕ್ತನಾಳಗಳು ಜಿಡ್ಡುಗಡಿಸಿ ಅವು ಗಡಸಾಗಿ ಅಲ್ಲಿ ರಕ್ತ ಹೆಪ್ಪು ಕಟ್ಟಿ ಇವರಿಗೆ ಲಕ್ವ ಹೊಡಿತಕ್ಕಂಥ ಸ್ಟ್ರೋಕ್, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಮೆದುಳಿನ ರಕ್ತನಾಳಗಳ ಆಘಾತಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಜಾಸ್ತಿ ಆಗುತ್ತೆ. ಭಾಳ ಮುಖ್ಯವಾಗಿ ಕಣ್ಣಿನ ರೆಟಿನಾ ಇದೆಯಲ್ಲ, ದೃಷ್ಟಿಪಟಲ, ಆ ದೃಷ್ಟಿಪಟದಲ್ಲಿ ಸೂಕ್ಷ್ಮ ರಕ್ತನಾಳಗಳು ಇದ್ದಾವೆ. ಆ ರಕ್ತನಾಳಗಳಲ್ಲೂ ಕೂಡ ಬಹಳ ಬೇಗ ಅವು ರಚನಾವನತೆಯನ್ನು, ಡಿಜನರೇಷನನ್ನು, ಹಲವಾರು ಥರದ ಬದಲಾವಣೆಗಳಾಗ್ತವೆ. ಹೀಗಾಗಿ ಆ ರೆಟಿನಾ ಬೇರ್ಪಡೆಯುವಿಕೆ, ರೆಟಿನದಲ್ಲಿ ರಕ್ತಸ್ರಾವ ಇವೆಲ್ಲ ಆಗಿ ಅವರು ಸಕ್ಕರೆ ಕಾಯಿಲೆ ರೋಗಿಗಳು ಕಾಲಕ್ರಮೇಣ ತಮ್ಮ ದೃಷ್ಟಿಯನ್ನೇ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನು ಅವ್ರಿಗೆ ನೋಡಲ್ಪಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಕೈಕಾಲುಗಳ ರಕ್ತನಾಳಗಳಲ್ಲೂ ಕೂಡ ರಕ್ತದಲ್ಲಿ ಜಿಡ್ಡುಗಟ್ಟಿ, ಹೆಪ್ಪುಗಟ್ಟಿ, ಆ ಭಾಗಗಳಿಗೆ ರಕ್ತ ಕೊರತೆಯಾಗಿ ಗ್ಯಾಂಗ್ರೀನ್ಗಳನ್ನು ಉತ್ಪತ್ತಿ ಆಗ್ತಕ್ಕಂಥ, ಕಾಲುಗಳಲ್ಲಿ ನೋವು, ಕಾಲುಗಳಲ್ಲಿ ಹುಣ್ಣು, ಬೆರಳುಗಳಲ್ಲಿ ಗ್ಯಾಂಗ್ರೀನ್ ಆಗ್ತಕ್ಕಂಥದ್ದು. ಹೀಗಾಗಿ ಬಹಳ ಮುಖ್ಯವಾಗಿ ಇವೆಲ್ಲ ಗ್ಯಾಂಗ್ರೀನ್ಗಳನ್ನು ಉತ್ಪತ್ತಿ ಆಗುತ್ತೆ. ಎಲ್ಲ ಭಾಗದ ಜೀವಕೋಶಗಳಿಗೂ ಕೂಡ ಬಹಳ ಮುಖ್ಯವಾಗಿ ಗ್ಲೂಕೋಸ್ ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲ ಭಾಗಗಳಲ್ಲೂ ಕೂಡ ರಕ್ತನಾಳಗಳಿದ್ದಾವೆ. ಸೊ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗೋ ದಿಸೆಯಿಂದ ರಕ್ತ ಸಂಚಾರನೂ ಕಡಿಮೆ ಆಗುತ್ತೆ. ಆಮೇಲೆ ನಂತರ ಗ್ಲೂಕೋಸ್ ಇಲ್ಲದೆ ಇರೋ ದಿಸೆಯಿಂದ ಅವುಗೆ ಶಕ್ತಿಹೀನವಾಗುತ್ತೆ. ಇವೆರಡರ ಮಿಶ್ರಣದಿಂದಾಗಿ ಇಡೀ ವ್ಯವಸ್ಥೆ, ಸಕ್ಕರೆ ಕಾಯಿಲೆ ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಜಟಿಲತೆಗಳನ್ನು ಉಂಟು ಮಾಡುತ್ತೆ. ಬಹಳ ಮುಖ್ಯವಾಗಿ ಲೈಂಗಿಕ ಆಸಕ್ತಿಯನ್ನು ಕೂಡ ಕುಂದುತ್ತೆ. ಗಂಡಸರಲ್ಲಾಗ್ಬೋದು, ಹೆಂಗಸರಲ್ಲಾಗ್ಬೋದು, ಲೈಂಗಿಕ ಆಸಕ್ತಿ ಕುಂದುತ್ತೆ. ಹಲವಾರು ಬಗೆಯ ಚರ್ಮದ ಕಾಯಿಲೆಗಳು ಬರ್ತವೆ. ಜೀರ್ಣಾಂಗದ ತೊಂದರೆಗಳು ಬರುತ್ತೆ. ಸ್ವಾಯತ್ತ ನರಮಂಡಲ ಅಂತ ಒಂದಿದೆ, ಬಹಳ ಮುಖ್ಯವಾಗಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಆ ನರಮಂಡಲದ ನಿಶ್ಚೇತನೆಗಳು ಸೊ ಬಹಳ ಮುಖ್ಯವಾಗಿ ಈ ಒಂದು ಸಕ್ಕರೆ ಕಾಯಿಲೆಯಲ್ಲಿ ನರಮಂಡಲದ ನಿಶ್ಚೇತನೆಗಳು ಉಂಟಾಗುವ ದಿಸೆಯಿಂದ ನಾನು ಮೊದಲು ಹೇಳಿದೆ, ನರಮಂಡಲಕ್ಕೆ ಗ್ಲೂಕೋಸ್ ಭಾಳ ಇಂಪಾರ್ಟೆಂಟ್. ಸೊ ಹೀಗಾಗಿ ಇದು ಲಭ್ಯ ಇಲ್ಲದಿರೋ ದಿಸೆಯಿಂದ ನರಮಂಡಲದಲ್ಲಿ ಹಲವಾರು ಬಗೆಯ ತೊಂದರೆಗಳು, ವಿವಿಧ ಬಗೆಯ ಲಕ್ವಗಳು ಮತ್ತು ಜೀರ್ಣಾಂಗದ ಹಸಿವಾಗದಿರುವಿಕೆ, ಅತಿಯಾದ ಬೇದಿ, ಹೀಗೆ ಯಾವಾಗ ಸಕ್ಕರೆ ಕಾಯಿಲೆ ಬಹಳ ದೀರ್ಘವಾಗಿ ಬಹಳ ಕಾಲ ಇದ್ದಂಥವರಲ್ಲಿ ಹಲವಾರು ಈ ಎಲ್ಲ ಜಟಿಲತೆಗಳು ಉಂಟಾಗಿ ಯಾವುದೇ ತೊಂದರೆಗಳು ಅವರಲ್ಲಿ ಕಾಣಿಸ್ಕೋಬೋದು. ಅದಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಸಕ್ಕರೆ ಕಾಯಿಲೆ ಹಲವಾರು ಅಂಗಾಂಗಗಳ ರೋಗಜನಕದ ಕೋಶ ಇದ್ದಂಗೆ. ಹಾಗಾಗಿ ಸಕ್ಕರೆ ಕಾಯಿಲೆಯನ್ನು ನಾವು ಉದಾಸೀನವನ್ನು ಮಾಡಬಾರ್ದು. ಸಕ್ಕರೆ ಕಾಯಿಲೆ
ಬಹಳ ಮುಖ್ಯವಾಗಿ ಇನ್ನೊಂದೇನೋ ಒಂದು ಭಾಳ ಗಮನಿಟ್ಕೋಬೇಕು, ಬಹುಪಾಲು ಜನರಲ್ಲಿ ಮೌನವಾಗಿರುತ್ತೆ. ಇದು ಬಹಳ ಮುಖ್ಯವಾಗಿ ಕೆಲವರಿಗೆ ಈ ಕಾಯಿಲೆ ಅವರ ರಕ್ತದ ಗ್ಲೂಕೋಸು 200, 300, 400 ಇರುತ್ತೆ. ಆದರೆ ಅವ್ರಿಗೆ ಯಾವ ವಿಧವಾದಂಥ ತೊಂದರೆಗಳೇ ಇರಲ್ಲ. ನಾವು ಎಷ್ಟೇ ಪ್ರಶ್ನೆ ಮಾಡಿದ್ರೂ ಕೂಡ ನಮಗೇನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ಬಹಳ ಡೇಂಜರಸ್. ಮೌನ ಇದೊಂಥರ ಮೌನ ಕೊಲೆಗಡಕ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಬಹಳ ಮೌನವಾಗಿ ಇರುವಂಥ ಸಾಧ್ಯತೆ ಇರೋದ್ರಿಂದ ಆಗಿಂದಾಗ್ಗೆ ನಾವು ಸಕ್ಕರೆ ಕಾಯಿಲೆಗೆ ಅವ್ರ ವಂಶದಲ್ಲಿ ಮಾಹಿತಿ ಇರ್ತಕ್ಕಂಥವರು ಸಕ್ಕರೆ ಕಾಯಿಲೆಯ ಬಗ್ಗೆ ಸ್ವಯಂ ಪ್ರೇರಿತರಾಗಿ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಭಾಳ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ವಾಸಿ ಮಾಡ್ತಕ್ಕಂಥ ವಾಸಿ ಆಗೋ ಕಾಯಿಲೆ, ಪೂರ್ಣವಾಗಿ ವಾಸಿ ಆಗಿದ್ರೂ ನಿಯಂತ್ರಣ ಮಾಡ್ತಕ್ಕಂಥ ದೇಹ ಸ್ನೇಹಿ ಕಾಯಿಲೆ. ಇದನ್ನು ಬಹುಬೇಗ ಗುರುತಿಸ್ತಕ್ಕಂಥ ಒಂದು ಮನೋವೃತ್ತಿ ತಮ್ಮ ಮೇಲೆ ಬೆಳೆಯಬೇಕು. ಮುಂದಿನ ಸರಣಿನಲ್ಲಿ ಸಕ್ಕರೆ ಕಾಯಿಲೆಗೆ ಕಾರಣಗಳೇನು, ಇದನ್ನು ದೃಢೀಕರಣ ಹೇಗೆ ಅನ್ನೋದನ್ನು ಬುಧವಾರ 27ನೇ ಇದೇ ತಿಂಗಳು 27ನೇ ತಾರೀಕು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ, ಹೌ ಟು ಇಂಪ್ರೂವ್ ಇಮ್ಯುನಿಟಿ ಫಾರ್ ಡಯಾಬಿಟಿಕ್ ರೆಸ್ಪಾಂಡೆಂಟ್ ಪೇಷಂಟ್, ವಿಚ್ ಡಯಟ್ ಈಸ್ ಬೆಸ್ಟ್. ನಾನು ಇದನ್ನು ಡಯಟ್ ಬಗ್ಗೆನೇ ಮಾತಾಡ್ತೀನಿ. ಬಹಳ ಮುಖ್ಯ ಆಹಾರ. ಇಮ್ಯುನಿಟಿನ ಹೇಗೆ ನಾವು ಸಕ್ಕರೆ ಕಾಯಿಲೆಯಲ್ಲಿ ಜಾಸ್ತಿ ಮಾಡ್ಕೋಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿದೆ. ಯಾವ ಡಯಟು ಬೆಸ್ಟ್ ಅನ್ನೋದೊಂದು ಪ್ರಶ್ನೆ ಬಂದಿದೆ. ಮಾನ್ಯ ಪ್ರೇಕ್ಷಕರೇ, ನಿಮ್ಮ ಪ್ರಶ್ನೆಗೆ ನಾನು ಮುಂದಿನ ಸರಣಿ ಉಪನ್ಯಾಸದಲ್ಲಿ ನಿಮಗೆ ಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೇನೆ. ಬಹಳ ಮುಖ್ಯವಾಗಿ ಆಹಾರ ಮತ್ತು ಇಮ್ಯುನಿಟಿಯ ವೃದ್ಧಿ ಬಹಳ ಮುಖ್ಯ. ಇದರ ಬಗ್ಗೆ ನಾನು ಮುಂದಿನ ಸರಣಿಯಲ್ಲಿ ದೀರ್ಘವಾಗಿ ಮಾತನಾಡ್ತೇನೆ. ನಮಸ್ಕಾರ.